ಇಲ್ಲಿ ನೋಡ್ತಿದ್ದೀರಲ್ಲ, ಇದು ನಮ್ಮ ತುಳಸಿ. ಇದರ ಬಾಟ್ನಿಕಲ್ ನೇಮ್ ಬಂದ್ಬಿಟ್ಟು ಆಸಿಮಮ್ ಸ್ಯಾಂಕ್ಟಮ್ ಅಂದ್ಬಿಟ್ಟು. ಇದು ಎಷ್ಟು ಪೂಜನೀಯವಾಗಿದೆಯೋ ಅಷ್ಟೇ ಆರೋಗ್ಯಕರ ಕೂಡ. ನಿಮ್ಗೇನಾದ್ರೂ ಹೇರ್ ಫಾಲ್ ಅಥವಾ ಎಲ್ಲಾದ್ರೂ ಪ್ಯಾಚಿ ಹೇರ್ ಲಾಸ್ ಇತ್ತು ಅಂತಂದ್ರೆ ಒಂದ್ 4-5 ಎಲೆಗಳನ್ನ ತಗೊಳ್ಳಿ, ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಇದರ ಪೇಸ್ಟ್ ಅನ್ನ ಹಚ್ಚೋದ್ರಿಂದ ಎಲ್ಲಿ ಕೂದಲು ಉದುರ್ತಿದ್ಯೋ ಅಲ್ಲಿಂದ ಹೊಸ ಕೂದಲು ಬರಕ್ಕೂ ಕೂಡ ಸಹಾಯ ಆಗುತ್ತೆ. ಇನ್ನು ನಿಮ್ಗೇನಾದ್ರೂ ಜಾಯಿಂಟ್ ಪೈನ್ ಇತ್ತು ಅಂತಂದ್ರೆ ಈ ತುಳಸಿಯ ಎಲೆ ಜೊತೆಗೆ ಸ್ವಲ್ಪ ಶುಂಠಿಯನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟ್ ಅನ್ನ ನಿಮ್ ಎಲ್ಲೆಲ್ಲಿ ಜಾಯಿಂಟ್ ಪೇನ್ ಇದೆಯಲ್ಲ ಅಲ್ಲಿ ಹಚ್ಚೋದ್ರಿಂದ ನಿಮ್ಮ ಜಾಯಿಂಟ್ ಪೇನ್ ಬೇಗ ಕಡಿಮೆ ಆಗುತ್ತೆ. ಇನ್ನು ನಿಮ್ಗೇನಾದ್ರೂ ನೆಗಡಿ ಕೆಮ್ಮು ಇತ್ತು ಅಂತಂದ್ರೆ ಒಂದು 4-5 ಎಲೆಗಳನ್ನ ತಗೊಳ್ಳಿ, ಅದರ ರಸವನ್ನ ತಗೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನ ಮಿಕ್ಸ್ ಮಾಡ್ಬಿಟ್ಟು ಆಗಾಗ ತಿನ್ಸೋದ್ರಿಂದ ಈವನ್ ಸಣ್ಣ ಮಕ್ಕಳಲ್ಲಾಗಿರ್ಬೋದು ಅಥವಾ ದೊಡ್ಡವ್ರಿಗೂ ಕೂಡ ಇದರಲ್ಲಿರುವಂತಹ ಎಕ್ಸ್ಪೆಕ್ಟೋರೆಂಟ್ ಪ್ರಾಪರ್ಟಿ ಎಕ್ಸಸ್ ಕಫಾನು ಕೂಡ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಈವನ್ ನಿಮ್ ಹೊಟ್ಟೆಲ್ ಏನಾದ್ರೂ ಅಲ್ಸರ್ ಇದ್ರೂ ಕೂಡ ಅದನ್ನ ಸರಿ ಮಾಡುವಂತ ಕೆಪಾಸಿಟಿ ಇದೆ. ಇದ್ರ ಮೇಲೆ ಹಲವಾರು ರಿಸರ್ಚ್ ಗಳು ಕೂಡ ಆಗಿದೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಊಟಕ್ಕಿಂತ ಮುಂಚೆ ಒಂದು 4-5 ಎಲೆಗಳನ್ನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿಯ ರಸವನ್ನ ಹಾಕಿ ಒಂದು ಊಟಕ್ಕೆ ಒಂದು 15-20 ನಿಮಿಷ ಊಟಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ನಿಮ್ಮ ಹೊಟ್ಟೆಲ್ ಆಗಿರುವಂತ ಅಲ್ಸರ್ ಕೂಡ ಬೇಗ ಹೀಲ್ ಆಗುತ್ತೆ. ಇನ್ನು ನಿಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಮಾಡುತ್ತೆ. ಆಸಿಡಿಟಿ ಇದ್ರೂ ಕೂಡ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇದು ಎಷ್ಟು ಪೂಜನೀಯವಾಗಿದೆಯೋ ಅಷ್ಟೇ ನಮ್ಮ ಆರೋಗ್ಯವನ್ನು ಕೂಡ ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.